ನಮಸ್ತೆ ಬಲಿಷ್ಠ ಬಂಧುಗಳಿಗೆ ವಾಸ್ತುಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುವಲ್ಲಿ ಆಗುವಂಥ ಕಾಮನ್ ಮಿಸ್ಟೇಕ್ಸ್ಗಳನ್ನು ಹೇಳ್ತಾ ಹೋಗ್ತಾ ಇರ್ತೇನೆ. ಅದನ್ನು ಹೆಂಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಎರಡು ಪ್ರಶ್ನೆಗಳನ್ನು ತೊಗೊಳ್ತೀನಿ. ಒಂದು ಕೇಳಿದ್ದಾರೆ ಯಾರೋ ಒಬ್ಬರು, ಸೌತ್ ವೆಸ್ಟಲ್ಲಿ ಕಿಚನ್ ಇದೆ, ಅಂದರೆ ನೈಋತ್ಯ ಭಾಗದಲ್ಲಿ ಕಿಚನ್ ಇದೆ, ಹಾಗಾಗಿ ಮನೆಯಲ್ಲಿ ಕೆಲಸ ಕಾರ್ಯಗಳು ಮನೆಯ ಯಜಮಾನರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ಬರು ಪ್ರಶ್ನೆ ಕೇಳ್ತಾರೆ, ರಸ್ತೆ ಕೂತು ನಮಗಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ಅಂತ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ತೊಗೊಂಬೋಣ ಅಂತಂತಂದರೆ, ವೆರಿ ಇಂಪಾರ್ಟೆಂಟ್, ಯಾರು ಕೇಳಿದ್ರಲ್ಲ, ಸೌತ್ ವೆಸ್ಟಲ್ಲಿ ಕಿಚನ್ ಇದೆ, ಹಾಗಾಗಿ ನಮಗೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸೌತ್ ವೆಸ್ಟು ಅಂತಂದರೆ ಫಸ್ಟ್ ತಿಳ್ಕೊಳ್ಳೋಣ ಯಾವುದು ಅಂತಂತಂದರೆ, ಇದು ನಾರ್ತ್ ಆದಾಗ ಇದು ಈಸ್ಟು, ಸೌತು, ವೆಸ್ಟು. ಇದು ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ಸೊ ಸಾಧಾರಣವಾಗಿ ವಾಸ್ತು ಪ್ರಕಾರ ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟಲ್ಲಿ ಕಿಚನ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳುತ್ತೆ. ಅದ್ರದ್ದು ಯಾಕೆ ಏನು ಅಂತದ್ದು ತುಂಬ ದೊಡ್ಡ ವಿಚಾರ ಆಗುತ್ತೆ, ತಿಳಿಸೋದಕ್ಕೆ ಟೈಮ್ ಸಾಲಲ್ಲ. ಆದರೆ ಇಲ್ಲಿದೆ, ಇದನ್ನು ಬೇರೆ ಇನ್ನೆಲ್ಲೂ ಬದಲಾಯಿಸ್ಕೊಳಕ್ಕಾಗ್ತಾ ಇಲ್ಲ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀವಿ. ಆದರೂ ನಮಗೆ ಪರಿಹಾರ ಬೇಕು ಅಂತಂದಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಾಗ ಇಲ್ಲೇ ಸ್ಟವ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದನ್ನು ಸೌತ್ ವೆಸ್ಟ್ ಕ್ವಾಡ್ರ್ಯಾಂಗಲ್ ಅಂತಂದರೆ ಅದರ ಬಂದಿರೋಂಥ ಒಂದು ಕಾಲು ಭಾಗ, ಈಗ ಟೊಮಾಟ ಇಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳೋಣ. ಅದನ್ನು ಬಂದಿದ್ದಾಗ ಏನಾಗುತ್ತೆ, ವಾಸ್ತು ಪ್ರಕಾರ ಏನಾಗುತ್ತೆ, ಈ ಜಾಗದಲ್ಲಿ ಬಂತಂದಾಗ ಇದು ಭೂತತ್ವ. ಸೊ ಭೂತತ್ವದ ಮೇಲೆ ನಮಗೆ ಅಗ್ನಿತತ್ವ ಬಂದಾಗ ಆ ಎರಡು ಶಕ್ತಿ ಚೈತನ್ಯಗಳ ಮಧ್ಯೆ ಘರ್ಷಣೆ ಉಂಟಾಗಿ ಏನಾಗುತ್ತೆ, ಅದರ ದುಷ್ಪರಿಣಾಮ ಆ ಮನೆಯಲ್ಲಿ ವಾಸಿಸುವಂತಹ ಜನಗಳ ಮೇಲೆ ಆಗುತ್ತೆ. ವಿಶೇಷವಾಗಿ ಆ ಮನೆಯ ಯಜಮಾನನ ಮೇಲೆ ಆಗುತ್ತೆ. ಆ ಮನೆಯ ಯಜಮಾನನ ಮೇಲೆ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಆತನಿಗೆ ಸ್ಥಿರತೆ ಇರೋದಿಲ್ಲ. ಎಲ್ಲೋ ಕೆಲಸ ಕಾರ್ಯಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ಅವರು ಪ್ರಾಪರಾಗಿ ಆನ್ಸರ್ ಕೊಡೋಕ್ಕಾಗಲ್ಲ, ಅವ್ರ ಧೈರ್ಯವನ್ನು ತೋರ್ಸೋಕ್ಕಾಗಲ್ಲ, ಸ್ಥೈರ್ಯವನ್ನು ತೋರ್ಸೋಕ್ಕಾಗಲ್ಲ, ಅವರ ಆತ್ಮಸ್ಥೈರ್ಯವನ್ನು ತೋರ್ಸೋಕ್ಕಾಗಲ್ಲ. ಯಾವಾಗ ಯಾವುದು ತೋರ್ಸೋಕ್ಕಾಗಲ್ಲ ಒಬ್ಬ ವ್ಯಕ್ತಿಗೆ ಕೆಲಸ ಸಿಗೋದಿಲ್ಲ. ಮತ್ತೊಂದು ಏನಾದ್ರು ಕೆಲಸ ಕಾರ್ಯ ಸಿಕ್ಕಿದ್ರು ಕೂಡ ಅವ್ರಿಗೆ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಆಫೀಸಲ್ಲೋ, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲೋ, ಯಾವುದೋ ಒಂದು ಇಂಡಸ್ಟ್ರಿಯಲ್ಲೋ ಅವರು ಬಹುಕಾಲಗಳ ಕಾಲ ಅವರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂತಾರೆ, ಇಲ್ಲಿ ಬರ್ತಾ ಇರುವಂತಹ ಈ ದುಷ್ಪರಿಣಾಮ, ಕಲುಷಿತವಾದಂಥ ಆ ಒಂದು ಎನರ್ಜಿ ಶಕ್ತಿ ಚೈತನ್ಯ ಏನು ಮಾಡ್ತಾ ಇರುತ್ತೆ, ಅವರಿಗೆ ಮನಸ್ಸಿನ ಮೇಲೆ ಅದೇ ರೀತಿ ಗಾಢವಾಗಿ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಿದ್ದಾಗ ಏನು ಮಾಡ್ಬೋದು, ಹಾಗಿದ್ದಾಗ ಏನಾಗುತ್ತೆ, ವಾಸ್ತುವಿನ ಒಂದು ಸಲಹೆಯನ್ನು ಕೊಡ್ತೀನಿ ಅಂತಂದರೆ, ಸಪೋಸ್ ಇಲ್ಲೇನಾದ್ರು ನಿಮ್ಗೆ ಸ್ಟವ್ ಇದೆ ಅಂತಂದರೆ, ಇದರ ಬಾಟಮಲ್ಲಿ ಅಂದರೆ ಅದರ ನಿಮ್ಮ ಪ್ಲ್ಯಾಟ್ಫಾರ್ಮ್ ಏನಿರುತ್ತಲ್ಲ, ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಏನು ಮಾಡ್ಬೋದು, ನೀವು ಪರಿಪೂರ್ಣವಾಗಿ ಹಳದಿ ಬಣ್ಣದ ಪೇಂಟನ್ನು ಮಾಡೋದರ ಮೂಲಕ ಆ ಪ್ಲ್ಯಾಟ್ಫಾರ್ಮ್ ಏನಿರುತ್ತಲ್ಲ, ಸ್ಟವ್ ಏನಿರುತ್ತಲ್ಲ, ಸ್ಟವ್ ಇಡೋ ಜಾಗದಲ್ಲಿ ಹಳದಿ ಬಣ್ಣ ಅಥವಾ ಡಾರ್ಕ್ ಬ್ರೌನ್ ಪೇಂಟನ್ನು ಮಾಡಿ ನೀವು ಸ್ಟವನ್ನು ಇಟ್ಟು ಅಡುಗೆ ಮಾಡೋದ್ರಿಂದ ಅಲ್ಲಿ ಬರುವಂಥ ದುಷ್ಪರಿಣಾಮ ಕಡಿಮೆ ಆಗುತ್ತೆ ಅಂತ ಒಂದು. ಎರಡನೇದು, ಈ ಭಾಗದಲ್ಲಿ ನೀವು ಸದಾ 24/7 ಏನು ಮಾಡ್ಬೋದು, ಅಲ್ಲಿಗೆ ಯೆಲ್ಲೋ ಕಲರ್ ಬಲ್ಪನ್ನು ಸದಾ ಉರಿಸೋದ್ರಿಂದ ಏನಾಗುತ್ತೆ, ಅಲ್ಲಿಗೆ ನಿಮಗೆ ಭೂತತ್ವ ಜಾಸ್ತಿ ಆಗುತ್ತೆ, ಹಾಗೆ ಅಗ್ನಿತತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಅಗ್ನಿತತ್ವ ಕಡಿಮೆ ಆಗಿ ಭೂತತ್ವ ಜಾಸ್ತಿ ಆಗುತ್ತೆ ಅಂತಂದರೆ ಮನೆ ಯಜಮಾನನಿಗೆ ತನ್ನ ಮಾತುಕತೆ ಯೋಚನೆಯ ಮೇಲೆ ಸ್ಥಿಮಿತ ಬರುತ್ತೆ. ಬಂದಂಥ ಸ್ಥಿಮಿತದಿಂದ ಆತ ಏನು ಮಾಡ್ಬೋದು, ಒಳ್ಳೆಯ ಉದ್ಯೋಗವನ್ನು ಗಳಿಸ್ಕೋಬಹುದು. ಓಕೆ, ಇದು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ. ಪರಿಹಾರ ಎರಡು ಕೂಡ ಹೌದು. ರಸ್ತೆ ಕುತ್ತು ಅಂತ ಕೇಳ್ತಾ ಇದ್ದಾರೆ. ರಸ್ತೆ ಕುತ್ತು ಅಂತ ಬಂದಾಗ ಹಿಂಗೆಲ್ಲ ಬರುತ್ತೆ ರಸ್ತೆ ಕುತ್ತು. ಸಾಧಾರಣವಾಗಿ ಹಿಂಗಿರುತ್ತೆ ರಸ್ತೆ ಕುತ್ತು, ಹಿಂಗೂ ರೋಡಾಗಿರುತ್ತೆ. ಸೊ ಇದು ರಸ್ತೆ ಕುತ್ತಾಗ್ತಾ ಇರುತ್ತೆ. ಬರುವಂಥ ರೋಡು ಈಗಾದರೂ ಬರ್ತಾ ಇರ್ಬೋದು, ಹೀಗಾದರೂ ಬರ್ತಾ ಇರ್ಬೋದು, ಬಂದಾಗ ಏನಾಗುತ್ತದೆ, ನಿಮ್ಮ ಪ್ರಾಪರ್ಟಿಗೆ ಅಂದರೆ ನಿಮ್ಮ ಸೈಟಿಗೆ ಇಲ್ಲೆಲ್ಲಾದರೂ 10%, 20%, 30% ಎಷ್ಟು ಉಳಿಯುತ್ತೆ ಅನ್ನೋದರ ಮೇಲೆ ಅದನ್ನು ಒಳ್ಳೆ ಕುತ್ತು ಅಥವಾ ಕೆಟ್ಟ ಕುತ್ತು ಅಂತ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಅದು ಯಾವುದು ಅಂತಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬಂತು ಅಂದ್ಕೊಳ್ಳಿ ಸೌತ್ ವೆಸ್ಟ್ಗೆ, ಇದು ದಕ್ಷಿಣದ ಕಡೆಯಿಂದ ಬಂದರೂ ತಪ್ಪೆ, ಪಶ್ಚಿಮದ ಕಡೆಯಿಂದ ಬಂದರೂ ತಪ್ಪೆ. ಇದೆರಡನ್ನು
ವಾಸ್ತು ಪ್ರಕಾರ ಒಪ್ಪಲ್ಲ. ಎರಡನೇದು ಇಲ್ಲಿಗೆ ಬಂದಾಗ ಆಗ್ನೇಯಕ್ಕೆ ಅಂತ ಬಂದಾಗ ಇದಕ್ಕೆ ಪೂರ್ವ ಆಗ್ನೇಯ ಅಂತ ಕರಿತೀವಿ. ಈ ಕಡೆಯಿಂದ ಬಂದು ಹಿಟ್ಟು ಹೊಡಿತಾ ಇತ್ತು ಅಂತಂದರೆ ನಿಮ್ಮ ಸೈಟ್ ಹೊಡಿತಾ ಇದ್ರೆ ಇದು ತಪ್ಪುದು. ಅದೇ ಈ ಕಡೆಯಿಂದ ಬಂದು ಹೊಡಿತಾ ಇದೆ ಅಂದರೆ ವೆರಿ ಗುಡ್ ಇತ್ತು. ಅಂದರೆ ದಕ್ಷಿಣದ ಕಡೆಯಿಂದ ಬಂದು ಆಗ್ನೇಯದಲ್ಲಿ ನಿಮ್ಮ ಮನೆಗೆ ರೋಡ್ ಇಟ್ಟು ಹೊಡಿತಾ ಇದೆ ಅಂದರೆ ದಿಸ್ ಇಸ್ ಗುಡ್. ಹಾಗೆಯೇ ಈಶಾನ್ಯಕ್ಕೆ ಅಂತ ಬಂದಾಗ ಈ ಕಡೆಯಿಂದ ಬಂದಾಗ ಅಂದರೆ ಪೂರ್ವದ ಕಡೆಯಿಂದ ಬರ್ತಾ ಇದೆ ಹಿಟ್ಟು ಹೊಡಿತಾ ಇದೆ ಅಂದರೆ ಗುಡ್. ಹಾಗೆ ನಿಮಗೆ ನಾರ್ತ್ ಕಡೆಯಿಂದ ಉತ್ತರದ ಕಡೆಯಿಂದ ಬಂದು ಹಿಟ್ಟು ಹೊಡಿತಾ ಇದೆ, ಇದು ಗುಡ್ಡೇನೆ. ಬಂದಾಗ ವಾಯುಮೂಲಕ್ಕೆ ಬಂದಾಗ ಇದೇನಾದ್ರು ಪಶ್ಚಿಮ ವಾಯುವ್ಯ ಈ ಭಾಗದಲ್ಲಿ ಏನಾದ್ರು ರೋಡ್ ಇಟ್ಟು ಬರ್ತಾ ಇದೆ ಗುಡ್. ಉತ್ತರದಿಂದ ಬರ್ತಾ ಇದೆ ಅಂದರೆ ಇದು ಬ್ಯಾಡ್. ಸೊ ಈ ಥರ ಎಲ್ಲಿ ಬರ್ತಾ ಇದೆ ಅನ್ನೋದು ತಿಳ್ಕೊಬೇಕು. ಇದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೂತುಗಳೆಲ್ಲ ಇರುತ್ತೆ. ಇದು ಸಾಧಾರಣವಾಗಿ ಜನಗಳು ತಿಳ್ಕೊಳ್ಬೇಕಾದಂಥ ಬೀದಿ ಕುತ್ತಿನ ಮಹತ್ವ ಅಥವಾ ಮಹಿಮೆ ಅಥವಾ ಆಪತ್ತು ವಿಪತ್ತು. ಸೊ ಇವೆಲ್ಲನೂ ಆಪತ್ತು ವಿಪತ್ತನ್ನು ತಂದುಕೊಡುತ್ತೆ. ಇದು ಆಪತ್ತು ವಿಪತ್ತು, ಇದು ಆಪತ್ತು ವಿಪತ್ತು, ಇದು ಆಪತ್ತು ವಿಪತ್ತು, ಇದು ಸಂಪತ್ತು, ಇದು ಸಂಪತ್ತು, ಇದು ಸಂಪತ್ತು, ಇದು ಸಂಪತ್ತು. 1 2 3 4 ವಿಪತ್ತು, 1 2 3 4 ಸಂಪತ್ತು. ಯಾವ ಥರ ಬರ್ತಾ ಇರುತ್ತೆ ಅನ್ನೋದು ನೀವು ತಿಳಿಸಿದಾಗ ಮಾತ್ರ ಅದು ನಿಮ್ಗೆ ಒಳ್ಳೆಯದು ಕೆಡೋದು ಅಂತ ಅನ್ನೋದನ್ನು ಹೇಳೋಕ್ಕಾಗುತ್ತೆ. ಇಷ್ಟು ಸಾಧಾರಣವಾಗಿ ಬೀದಿ ಕುತ್ತಿನ ಬಗ್ಗೆ ತಿಳ್ಕೋಬೇಕಾದಂಥ ಒಂದು ವಿಚಾರ ವಾಸ್ತುವಿನಲ್ಲಿ. ಓಕೆ, ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು. ಇದು ಬಹುದಿನಗಳ ಹಿಂದೆ, ಅಂದರೆ ಬಹುದಿನಗಳಂದರೆ ಆಗೋಯ್ತು, ಸುಮಾರು ಒಂದು 5-6 ವರ್ಷಗಳ ಹಿಂದೆ ಒಬ್ರು ಬಂದರು. ಏನು ಹೇಳಿದ್ರು ಅಂದರೆ ಅವ್ರನ್ನ ಬೇರೆ ಯಾರು ರೆಫರ್ ಮಾಡಿದ್ದಾರೆ. ಈಗ ನನ್ನ ಹತ್ರ ಬರ್ತಾ ಇರ್ತಲ್ಲ ಸ್ಟೂಡೆಂಟ್ಸ್ಗಳು ಪ್ಲಸ್ ಬೇರೆ ಬೇರೆ ಕ್ಲೈಂಟ್ಸ್ಗಳು ಅವರೆಲ್ಲ ಬರ್ತಾ ಇರ್ತಾರಲ್ಲ, ಅವ್ರು ಏನು ಮಾಡಿದ್ರು, ಅವ್ರು ಇವರಿಗೆ ರೆಫರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇವ್ರ ಹತ್ರ ಹೋಗಿ ಇವರು ಹೇಳ್ತಾರೆ, ಅದ್ರ ಪ್ರಕಾರ ಮಾಡಿದಾಗ ನಿಮಗೆ ಏನು ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ರೈಟ್, ಅವರು ಬಂದರು ಏನು ಅಂತ ಕೇಳಿದಾಗ ಏನು ಹೇಳಿದ್ರು, ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂತ. ಸರಿ, ಮಗಳನ್ನ ಕರ್ಕೊಂಬಂದಿದ್ದೀರಾ? ಕರ್ಕೊಂಬಂದಿದ್ರು. ಸರಿ, ನೋಡಿದಾಗ ಹುಡುಗಿ ಲಕ್ಷಣವಾಗಿ ಚೆನ್ನಾಗೇ ಇದ್ದಾರೆ, ಆದರೂ ಇವ್ರಿಗೆ ಯಾಕೆ ಮದುವೆ ಆಗ್ತಿಲ್ಲ ಅಂತ ಕೇಳಿದಾಗ ನಾನು ಕೇಳಿದೆ ಏನೇನು ಮಾಡಿದ್ದೀರಾ ಅಂತ. ಅವ್ರು ಹೇಳಿದ್ರು, ಎಲ್ಲ ಹೇಳಿದ್ರು, ಈ ದೇವಸ್ಥಾನ ಆ ದೇವಸ್ಥಾನ ಎಲ್ಲ ದೇವಸ್ಥಾನಗಳು ಸುತ್ತಾಡಿ ಬಂದ್ವಿ, ಮಾಡಿದ್ವಿ. ಕೊನೆಗೆ ನಮ್ಮ ಮನೆಯಲ್ಲಿ 4ನೇ ಮನೇಲಿರೋಂಥವ್ರು, ಇವರು ಮನೆಯಲ್ಲೂ ಆ ಥರ ಸಮಸ್ಯೆಗಳಿದ್ದಾಗ ನೀವು ಕೊಟ್ಟಂಥ ಪರಿಹಾರದಿಂದ ಇವರು ಪರಿಹಾರ ಸಿಕ್ತು, ಹಾಗಾಗಿ ಇವರೇ ನಮಗೆ ಕರ್ಕೊಂಡು ಬಂದಿದ್ದಾರೆ ಅಂತಂದರು. ನಾನು ಕೇಳಿದೆ ಏನೇನು ಅಂತ ಹೇಳಿದ್ರು. ಸುಮಾರು ಉತ್ತರ ಭಾರತದಲ್ಲಿರುವಂಥ ದೇವಸ್ಥಾನಗಳು ಕೂಡ ಹೋಗಿ ಬಂದಿದ್ದಾರೆ. ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಸರಿ, ನಾವು ಮಾಮೂಲಿ ಮನೆ ಡ್ರಾಯಿಂಗನ್ನು ಮಾಡಿ ಮನೆ ಮಾಡಾದ್ಮೇಲಿಂದ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ವಸ್ತುಗಳನ್ನು ಇಟ್ಟಿದ್ದಾರೆ, ಇಂಥದ್ದು ಇಟ್ಟಿದ್ದಾರೆ, ಇದೆಲ್ಲ ಚೆಕ್ ಮಾಡ್ತಾ ಹೋದ್ವಿ. ಚೆಕ್ ಮಾಡ್ತಾ ಹೋದಾಗ ಏನಾಯ್ತು ಅಂತಂದರೆ, ಈ ಭಾಗದಲ್ಲಿ ಸೌತ್ ವೆಸ್ಟ್ಗೂ ಸೌತ್ಗೂ ಮಧ್ಯದಲ್ಲಿ ಬರುತ್ತೆ ಒಂದು ಭಾಗ, ಇದು ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಬರುತ್ತೆ, ಅಂದರೆ ದಕ್ಷಿಣ ನೈಋತ್ಯ ಈ ಭಾಗ ಬರುತ್ತೆ. ಸೊ ನಾನು ಅಬ್ಸರ್ವ್ ಮಾಡ್ತಾ ಹೋದಾಗ ಅವ್ರ ಮನೆ ನಮ್ಮ ಟೀಮ್ ಹೋಗ್ಬಿಟ್ಟೆಲ್ಲ ಫೋಟೋಸ್ ಎಲ್ಲ ಹಿಡ್ಕೊಂಬಂದಿಲ್ಲ. ಆ ಫೋಟೋಸ್ ಎಲ್ಲ ನೋಡ್ತಿದ್ದಾಗ ಏನಾಯ್ತು ಅಂದರೆ, ಈ ಭಾಗದಲ್ಲಿ ಏನಾಗಿತ್ತು ಅಂದರೆ, ಅವರು ಮದುವೆಗಾಗಿರ್ಬೋದು, ಮನೇಲಿ ನಡೆಯುವಂಥ ವಿಶೇಷವಾದಂಥ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಳಸುವಂತಹ ಏನಾಗಿತ್ತು, ಮಣೆಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದು. ಅಂದರೆ ಮಣೆ ಅಂತಂದರೆ ಹಸೆ ಮಣೆ ಅಂತ ಏನು ಕರಿತೀವಲ್ಲ, ಸೊ ಆ ಹಸೆ ಮಣೆಯನ್ನು ಅವ್ರೇನು ಮಾಡಿದ್ರು, ಈ ಭಾಗದಲ್ಲಿ ಇಟ್ಟಿದ್ರು. ಚೆಕ್ ಮಾಡಿದೆ ನಾನು, ಆ ಭಾಗದಲ್ಲಿ ಇಟ್ಟಿದ್ರು. ಬೇರೆ ಏನೇನು ಇಟ್ಟಿದ್ದಾರೆ ಅಂತಂದರೆ, ಅಲ್ಲಿ ದೀಪ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಮಂಗಳ ಕಾರ್ಯಕ್ಕೆ ಬಳಸಬೇಕಾದಂಥ ಎಲ್ಲ ವಸ್ತುಗಳನ್ನು ಅವ್ರೇನು ಮಾಡಿದ್ದಾರೆ ಗೊತ್ತಿಲ್ಲ ಏನು ಮಾಡಿದ್ರೆ, ಈ ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟು ಈ ಸ್ಟೋರ್ ರೂಮಲ್ಲಿ ಸೌತ್ ಆಫ್ ಸೌತ್ ವೆಸ್ಟಲ್ಲಿ ಇಟ್ಟುಬಿಟ್ಟಿದ್ದಾರೆ. ಯಾಕಂದರೆ ಸಾಧಾರಣವಾಗಿ ಜನಕ್ಕೆ ಗೊತ್ತಿರೋದು ಏನಿದ್ರು, ನೈಋತ್ಯ ಅಂತಂದ್ರೆ ನೈಋತ್ಯ ಭಾಗದಲ್ಲಿ ಇದು ಇಡ್ಬೋದು, ಸ್ಟೋರೇಜ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಎಲ್ಲ ಇಡಕ್ಕೆ ಹೋಗ್ತಾರೆ. ಸೊ ಇದು ಅವ್ರ ಮನೆಗೆ ಏನಾಗಿದೆ, ನಾರ್ತ್ ಹಿಂಗೆ ತಿರ್ಕೊಂಡಿರೋ ಹೊತ್ತಿಗೆ ಸೌತ್ ವೆಸ್ಟ್ ಇಲ್ಲಿಲ್ಲ, ಸೌತ್ ವೆಸ್ಟ್ ಇಲ್ಲಿಲ್ಲ, ಹಿಂಗೆ ಹೋಗಿದೆ, ಇಲ್ಲಿ ಸೌತ್ ಆಫ್ ಸೌತ್ ವೆಸ್ಟ್ ಬಂದ್ಬಿಟ್ಟಿದೆ. ಈ ಭಾಗದಲ್ಲಿ ಅವ್ರು ಏನು ಮಾಡಿದರೆ, ಮಂಗಳಕರವಾದಂಥ ಎಲ್ಲ ವಸ್ತುಗಳನ್ನು ಅಲ್ಲಿಟ್ಟಿದ್ದಾರೆ. ಹಾಗಾಗಿ ಅವರ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೀದೆ ಪೋಸ್ಟ್ಪೋನ್ ಆಗ್ತಾ ಇದೆ. ನಾನು ಅವ್ರಿಗೇನು ಹೇಳಿದೆ, ಇದಿಷ್ಟನ್ನು ತೆಗೆದುಬಿಟ್ಟು ಏನು ಮಾಡಿ ಮಾರ್ಕ್ ಮಾಡಿಕೊಟ್ಟೆ ನಾನು ಅವ್ರಿಗೆ. ನೋಡಿ, ನಿಮ್ಮ ಮನೇಲಿ ಈ ಭಾಗದಲ್ಲಿ ಈ ವಸ್ತುಗಳನ್ನು ತಂದಿಡಿ. ಎಲ್ಲಿಗೆ ತಂದಿಡಕ್ಕೆ ಹೇಳಿದೆ? ಸೌತ್ ಈಸ್ಟಲ್ಲಿ ತಂದಿಡಕ್ಕೆ ಹೇಳಿದೆ. ಆಗ್ನೇಯ ಭಾಗದಲ್ಲಿ ಈ ವಸ್ತುಗಳನ್ನೆಲ್ಲ ತಂದಿಟ್ಟಾದ್ಮೇಲಿಂದ ಅಲ್ಲಿಂದ ಒಂದು 4-5 ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ಒಳ್ಳೆ ಕಡೆಯಿಂದ ಗಂಡು ಬಂದು ಮಗಳಿಗೆ ಮದುವೆ ಸೆಟ್ಟಾಗಿ ಮಾಡಿ ಅವ್ರು ಇನ್ವಿಟೇಷನ್ ಕೂಡ ತಂದು ಕೊಟ್ಟೋಗಿದ್ರು ಆಫೀಸ್ಗೆ. ಬೇರೆ ಯಾವುದೋ ಊರಿಗೆ ಹೋಗಬೇಕಾಗಿತ್ತು, ಹೋಗ್ತಾ ನಾನು ಅವ್ರ ಮದುವೆಗೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಅವ್ರು ತುಂಬ ಬಲವಂತ ಮಾಡೋದು ಅಂತೇಳಿ ಟಿಫನನ್ನು ಮಾಡಿಕೊಂಡು ಬೇರೆ ಊರಿಗೆ ಹೊರಟೆ ನಾನು. ಸೊ
ಇದು ವಾಸ್ತುವಿನಲ್ಲಿ ಆಗುವಂಥ ಮಿಸ್ಟೇಕ್ಸ್. ನೀವು ಗೊತ್ತಿಲ್ಲದೋ ಅಮಂಗಳ ತರುವಂಥ ಜಾಗಕ್ಕೆ ಮಂಗಳಕರವಾದಂಥ ವಸ್ತುಗಳನ್ನಿಟ್ಟಾಗ ಅದು ಅಮಂಗಳವನ್ನೇ ತರುತ್ತೆ ಹೊರತು ಶಿವಮಂಗಳವನ್ನು ತರೋದಿಲ್ಲ. ಇದು ವಾಸ್ತುವಲ್ಲಿ ಗೊತ್ತಿಲ್ಲದೆ ಜನಗಳು ಮಾಡಿಕೊಡುವಂಥ ವಿಚಾರಗಳು ಮತ್ತು ಅನುಭವಿಸುವಂಥ ಪರಿಪಾಲನೆಗಳು. ತಿಳ್ಕೊಳ್ಳಿ, ಸರಿಯಾದ ಜ್ಞಾನವನ್ನು ಬಳಸ್ಕೊಳ್ಳಿ. ವಾಸ್ತುವಿನ ಮೂಲಕ ನಿಮ್ಮ ಜೀವನದ ಅಭ್ಯುದಯಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ಪಡೆಯೋದಕ್ಕೆ ವಾಸ್ತು ಭವನ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ, ಕೇಳ್ಕೊಳ್ತಾ ಹೋಗಿ, ಹೆಚ್ಚೆಚ್ಚಿಗೆ ಶೇರ್ ಮಾಡ್ಕೊಳ್ತಾ ಹೋಗಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್.